ಎಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇದೆ. ಅದು ಹೆಂಗಸರಲ್ಲಿ ಇರುತ್ತದು. ಅದಕ್ಕೆ ಫೀಮೇಲ್ ಹಾರ್ಮೋನ್ ಅಂತಲೇ ನಾವು ಹೇಳೋದು. ಇದು ನಮ್ಮ ದೇಹದಲ್ಲಿ ಯಾವಾಗಲೂ ಅದನ್ನು ನಾವು ಕಾಪಾಡ್ಕೊಳ್ತಾ ಇರಬೇಕು. ಅದು ಇರಬೇಕು. ಅದು ವೆರಿ ಹೆಲ್ದಿ ಹಾರ್ಮೋನ್. ಯಾವ್ಯಾವ್ದಕ್ಕೆ ಹೆಲ್ದಿ ಹಾರ್ಮೋನ್ ಅಂದರೆ ಕೂದಲು ಚೆನ್ನಾಗಿರುತ್ತೆ, ಚರ್ಮ ಸಾಫ್ಟಾಗಿರುತ್ತೆ, ಆಮೇಲೆ ರಿಂಕಲ್ಸ್ ಬೇಗ ಬರೋಲ್ಲ, ಚರ್ಮ ಸುಕ್ಕಾಗಲ್ಲ ಬೇಗ, BP ಕೂಡ ಸರಿಯಾಗಿರುತ್ತೆ, ಆ್ಯಂಗ್ಸೈಟಿ ಕಮ್ಮಿ ಇರುತ್ತೆ. ನಾವು ತಿನ್ನೋ ಊಟನೂ ಕೂಡ ಅಷ್ಟೇ, ಅದರಲ್ಲಿ ಹೇಳ್ತಾರೆ ಫೈಟೋ ಎಸ್ಟ್ರೋಜನ್ ಅಂತ. ಯಾವ್ಯಾವುದರಲ್ಲಿರುತ್ತೆ, ಬೇಳೆಗಳೆಲ್ಲ ಬೇಳೆಗಳು ತಿನ್ನಬೇಕು, ಜೊತೆಯಲ್ಲಿ ಸ್ವಲ್ಪ ಏಲಕ್ಕಿ ಉಪಯೋಗಿಸ್ಬೇಕು, ಆಮೇಲೆ ಜೀರಿಗೆ ಉಪಯೋಗಿಸ್ಬೇಕು, ಶುಂಠಿ ಉಪಯೋಗಿಸ್ಬೇಕು. ಎಸ್ಪೆಷಲಿ ಸುವರ್ಣಗಡ್ಡೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಸೋಯಾ ಬೀನ್ಸು ಇದನ್ನೆಲ್ಲ ಉಪಯೋಗಿಸಿ ಜೀವನದಲ್ಲಿ. ಆಮೇಲೆ ಅದು ಒಂದು ವಯಸ್ಸಿನಲ್ಲೇ ಇದನ್ನೆಲ್ಲನೂ ಪ್ರಾಕ್ಟೀಸ್ ಮಾಡಬೇಕು. ತಿನ್ನೋದು, ಅದ್ರ ಕಡೆ ಗಮನ ಕೊಡೋದು, ಆ್ಯಂಗ್ಸೈಟಿ, ಸ್ಟ್ರೆಸ್ ಇಲ್ಲ ಜಾಸ್ತಿ ಮಾಡ್ಕೊಡೋದು, ಇದೆಲ್ಲ ಮಾಡಬಾರ್ದು. ಆಗ ಎಸ್ಟ್ರೋಜನ್ ಲೆವೆಲ್ನ ನಾವು ಒಂಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಗಮನ ಇರುತ್ತೆ ಈ ಥರದ್ದೊಂದು ಹಾರ್ಮೋನು ಒಂದು ಹೆಂಗಸಿಗೆ ಬೇಕು ಅಂತ. ಆವಾಗ ನಾವು ಒಂದು ವಯಸ್ಸಾದ್ಮೇಲೆ ಕೆಲವರಿಗೆ ವಾಯ್ಸ್ ಚೇಂಜ್ ಆಗುತ್ತೆ, ಗಂಡಸರ ಧ್ವನಿ ಬಂದ್ಬಿಡುತ್ತೆ, ಅದಾಗೋದಿಲ್ಲ. ಆಮೇಲೆ ಕೆಲವರಿಗೆ ಮೀಸೆ ಗಡ್ಡ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ಒಂದು ವಯಸ್ಸಾದಮೇಲೆ. ಅದು ನ್ಯಾಚುರಲ್ ಅಂತಾರೆ, ಬಟ್ ಎಸ್ಟ್ರೋಜನ್ ಲೆವೆಲ್ಲು ಕಮ್ಮಿ ಇರುತ್ತೆ ಅಥವಾ ಕೆಲವು ಸತಿ ಹಿಂಗೋಗಿರುತ್ತೆ. ಆಮೇಲೆ ಮೈ ಮೇಲೆಲ್ಲ ಕೂದಲುಗಳು ಬರೋದು ಎಲ್ಲ ವಯಸ್ಸಾದಮೇಲೆ ಒಂಥರ ಇದೆಲ್ಲ ಬರಲಿ ಆಗುತ್ತೆ ಅಂತಲ್ಲ. ಆಮೇಲೆ ಪೂರ್ತಿ ಬಾಲ್ಡ್ ಆಗೋದು ಇದೆಲ್ಲನೂ ಆಗುತ್ತೆ. ಅದಕ್ಕೆ ಫೀಲಿಂಗ್ ಹೆಂಗೆ ಅಂತ ಯಾವಾಗ ಬರುತ್ತೆ ನಿಮಗೆ, ಯಾವಾಗಲೂ ನಾನು ಹೆಂಗಾಗಿ ಫೀಲ್ ಆಗಬೇಕು ಅಂತ, ಹಿಂಗಾಗಿ ಕಾಣಿಸ್ದೇ ಇದ್ರೆ ಬೇಡ. ಇದು ಕಾಣಿಸೋದಲ್ಲ, ಎಲ್ಲ ನಿನ್ನ ವಯಸ್ಸು ಕಮ್ಮಿ ಅಂತ ಹೇಳೋದು ಬೇಡ. ಫೀಲಿಂಗ್ ಯಂಗ್ ಈಸ್ ಡಿಫರೆಂಟ್. ಇಟ್ ಇಸ್ ಮೋರ್ ದ್ಯಾನ್ ಲುಕಿಂಗ್ ಯಂಗ್. ಫೀಲಿಂಗ್ ಯಂಗ್ ಅದು ಎಸ್ಟ್ರೋಜನ್ ಇದೆ.